ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಸಿಂಧು ದೇಶ, ಪಶ್ತೂನಿಸ್ತಾನ, ಬಲೂಚಿಸ್ತಾನ ಆಯಿತು. ಇದೀಗ ಸ್ವಾತಂತ್ರ್ಯಕ್ಕಾಗಿ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಾರಿ ಪ್ರತಿಭಟನೆ ಶುರುವಾಗಿದೆ. ಪಾಕಿಸ್ತಾನದ ಸ್ವಾತಂತ್ರ್ಯ ದಿನದಂದೇ ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟ್ನಲ್ಲಿ ಸಾವಿರಾರು ಜನ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಶಹಬಾಜ್ ಶರೀಫ್ ಸರ್ಕಾರ ಮತ್ತು ಫೀಲ್ಡ್ ಮಾರ್ಷಲ್ ಉಗ್ರ ಮುನೀರನ ಸೇನೆಯಿಂದ ನಮಗೆ ಮುಕ್ತಿ ಬೇಕು, ಸ್ವಾತಂತ್ರ್ಯ ಬೇಕು ಅಂತ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿ ಕೈಯಲ್ಲಿ ಧ್ವಜ ಹಿಡಿದು ಪ್ರತಿಭಟಿಸಿದ್ದಾರೆ. ಇವ್ರ ಕೈಯಲ್ಲಿ ಧ್ವಜದ ಬದಲಿಗೆ ಬೇರೆ ಬರಬೇಕು, ಆವಾಗಿರುತ್ತೆ ಪಾಕಿಸ್ತಾನಕ್ಕೆ. ನಮ್ಮನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗ್ತಾ ಇದೆ, ನಮಗೆ ಉದ್ಯೋಗ ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅಂಥೇಳಿ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಆದರೆ ಎಂದಿನಂತೆ ಪ್ರತಿಭಟನಾ ಸ್ಥಳಕ್ಕೆ ಪಾಕ್ನ ಉಗ್ರ ಫೀಲ್ಡ್ ಮಾರ್ಷಲ್ ಮುನೀರನ ಸೈನಿಕರು ಬಂದು ಪ್ರತಿಭಟನೆ ಹತ್ತಿಕ್ಕಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಹೀಗಾಗಿ ಹಲವರು ಗಂಭೀರ ಗಾಯಗೊಂಡಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿದ್ದ ಹಲವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಆದರೆ ಇಲ್ಲಿಗೆ ಪ್ರತಿಭಟನೆ ನಿಂತಿಲ್ಲ. ಜನರ ಆಕ್ರೋಶ ಮತ್ತಷ್ಟು ಜೋರಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರದ ಬೇರೆ ಜಾಗಕ್ಕೂ ಈ ಪ್ರತಿಭಟನೆಯ ಕಿಚ್ಚು ಹರಡಿದೆ. ಪ್ರತಿಭಟನೆ ಮುಂದುವರಿಸುವುದಾಗಿ ಜನ ಪಣ ತೊಟ್ಟಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹೆಸರಿಗಷ್ಟೇ ಪ್ರತ್ಯೇಕ ಸರ್ಕಾರ ಇದೆ, ಆದರೆ ಸಂಪೂರ್ಣ ಹಿಡಿತ ಪಾಕ್ ಸರ್ಕಾರ ಮತ್ತು ಮುನೀರನ ಸೇನೆಯ ಕಂಟ್ರೋಲ್ನಲ್ಲಿದೆ. ಹೀಗಾಗಿ ಇವರಿಂದ ನಮಗೆ ಮುಕ್ತಿ ಬೇಕು ಅಂತ ಪ್ರತಿಭಟಿಸಲಾಗಿದೆ. ಇತ್ತೀಚೆಗಷ್ಟೇ ಇದೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂದು ಹಳ್ಳಿಯ ಜನ ಉಗ್ರರನ್ನ ಓಡಿಸಿದ್ರು. ಜೊತೆಗೆ ಉಗ್ರರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಮೀಟಿಂಗ್ ನಡೆಸೋಕೆ ಮುಂದಾಗಿದ್ರು. ಆದರೆ ಮುನೀರನ ಗ್ಯಾಂಗ್ ಅಲ್ಲಿ ಬಂದು ಅದನ್ನು ತಡೆದಿತ್ತು. ಒಟ್ಟಾರೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪಾಕ್ ಸರ್ಕಾರ, ಸೇನೆ ಮತ್ತು ಭಯೋತ್ಪಾದನೆ ವಿರುದ್ಧ ಅಲ್ಲಿನ ಜನ ನಿಧಾನವಾಗಿ ಧ್ವನಿ ಎತ್ತೋಕೆ ಶುರು ಮಾಡಿರುವುದು ಸ್ಪಷ್ಟವಾಗಿ ಕಾಣಿಸ್ತಿದೆ. ಒಂದ್ ಕಡೆ ಭಾರತ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮುಳುಗಿದ್ರೆ, ಅಲಾಸ್ಕಾದಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಡುವೆ ಮಹತ್ವದ ಮಾತುಕತೆಗೆ ಏರ್ಪಾಟು ಆಗ್ತಾ ಇದೆ. ಅಲಾಸ್ಕಾದ ಆಂಕರೇಜ್ ನಗರದಲ್ಲಿರೋ US ಏರ್ಬೇಸ್ ಹೊರಗಡೆ ಭಾರತದ ಟೈಮಿಂಗ್ ಪ್ರಕಾರ ಆಗಸ್ಟ್ 15 ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಮಾತುಕತೆ ಶುರುವಾಗುತ್ತೆ ಅನ್ನೋ ಮಾಹಿತಿ. ಈ ಮೀಟಿಂಗ್ ಯುಕ್ರೇನ್ ಯುದ್ಧದ ಹಣೆ ಬರಹದೊಂದಿಗೆ ಅದರ ಪರಿಣಾಮವಾಗಿ ಭಾರತ ಅಮೆರಿಕ ಟ್ರೇಡ್, ಟ್ಯಾರಿಫ್ ವಿಚಾರದಲ್ಲೂ ಕೂಡ ನಿರ್ಣಾಯಕ ಪಾತ್ರ ನಿಭಾಯಿಸುವ ನಿರೀಕ್ಷೆ ಇದೆ. ಹಾಗಾಗಿ ಇಡೀ ಜಗತ್ತಿನ ಕಣ್ಣು ಈ ಹೈ ಸ್ಟೇಕ್ ಮೀಟಿಂಗ್ ಮೇಲಿದೆ. ಇದರ ಔಟ್ಕಮ್ ಹೇಗಿರುತ್ತೆ ಅನ್ನೋ ಕುತೂಹಲದಿಂದ ಎಲ್ಲರೂ ಕಾಯ್ತಾ ಇದ್ದಾರೆ. ಇದನ್ನು ಸ್ವಲ್ಪ ಟೈಮ್ನಲ್ಲಿ ಇದರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಆ ಕ್ಲಾರಿಟಿ ಸಿಕ್ಕಾಗ ನಾವು ಕೂಡ ನಿಮಗೆ ಪೂರ್ಣ ಮಾಹಿತಿಯನ್ನು ಕೊಟ್ಟೇ ಕೊಡ್ತೀವಿ, ನಿಮಗೆ ಗೊತ್ತು ನಾವು ಕೊಡ್ತೀವಿ ಅಂತ. ಇನ್ನು ಸ್ನೇಹಿತರೆ, ಈ ಮೀಟಿಂಗ್ನಲ್ಲಿ ಪಾಲ್ಗೊಳ್ಳೋಕ್ಕೂ ಮುಂಚೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಪುಟಿನ್ ನನ್ನ ಜೊತೆ ಆಟ ಆಡಲ್ಲ ಅಂತ ಹೇಳಿದ್ದಾರೆ. ಯುಕ್ರೇನ್ ಯುದ್ಧ ನಡೀಲೇಬಾರ್ದಾಗಿತ್ತು, ಆದ್ರೀಗ ನನಗನ್ಸುತ್ತೆ ಪುಟಿನ್ ಒಪ್ಪಂದಕ್ಕೆ ಸೈನ್ ಹಾಕೋಕೆ ಮುಂದಾಗ್ಬೋದು. ಎಲ್ಲಾದರೂ ನಾನು ಅಧ್ಯಕ್ಷನಾಗದೆ ಹೋಗಿದ್ರೆ ಪುಟಿನ್ ಇಷ್ಟೊತ್ತಿಗಾಗಲೇ ಇಡೀ ಯುಕ್ರೇನನ್ನು ಕಂಟ್ರೋಲಿಗೆ ತಗೊಂಡ್ಬಿಡ್ತಾ ಇದ್ರು. ಆದರೆ ಈಗ ನಾನು ಅಮೆರಿಕದ ಅಧ್ಯಕ್ಷನಾಗಿದ್ದೇನೆ, ಸೊ ಪುಟಿನ್ ನನ್ನೊಟ್ಟಿಗೆ ಆಟ ಆಡಲ್ಲ ಅಂತ ಟ್ರಂಪ್ ಭಯಂಕರ ಕಾನ್ಫಿಡೆನ್ಸ್ನಿಂದ ಮಾತನಾಡಿದ್ದಾರೆ. ಜೊತೆಗೆ ಇಷ್ಟು ದಿನ ಯಾರ ಮಾತೂ ಕೇಳದ ಪುಟಿನ್ ಒಮ್ಮೆಲೆ ಶಾಂತಿ ಮಾತುಕತೆಗೆ ಮುಂದಾಗಿರೋದಕ್ಕೂ ಕೂಡ ಭಾರತ ಕಾರಣ ಅಂತ ಹೇಳಿದ್ದಾರೆ. ಭಾರತದ ಮೇಲೆ ನಾವು ಹೆಚ್ಚುವರಿ ಟ್ಯಾರಿಫ್ ಹಾಕಿದ್ವಿ, ಇದರಿಂದ ರಷ್ಯಾದ ತೈಲ ತರಿಸ್ಕೊಳ್ಳೋ ಭಾರತ ಸ್ವಲ್ಪ ಯೋಚನೆ ಮಾಡೋ ಹಾಗಾಯಿತು. ಈ ಕಾರಣದಿಂದಲೇ ಪುಟಿನ್ ಮಾತುಕತೆಗೆ ಮುಂದಾಗಿರಬಹುದು. ಯಾಕಂದರೆ ತಮ್ಮ ತೈಲವನ್ನು ಖರೀದಿ ಮಾಡೋ 2ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಭಾರತ, ಅದನ್ನು ಕಳ್ಕೊಂಡ್ರೆ ತನ್ನಿಂದ ತಾನೇ ಮೊದಲನೇ ಟ್ರೇಡಿಂಗ್ ಪಾರ್ಟ್ನರನ್ನು ಚೀನಾವನ್ನು ಕೂಡ ರಷ್ಯಾ ಕಳೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲದಕ್ಕೂ ಕಾರಣ ಆಗಿರಬಹುದು ಅವರು ಸ್ವಲ್ಪ ಸಾಫ್ಟ್ ಆಗೋಕೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ನಡುವೆ ಮೀಟಿಂಗು ಮುನ್ನ ಪುಟಿನ್ ಯುದ್ಧ ನಿಲ್ಲಿಸೋಕೆ ಅಮೆರಿಕ ಪಡ್ತಾ ಇರೋ ಪ್ರಯತ್ನವನ್ನು ಹೊಗಳಿದ್ದಾರೆ. ನನ್ನ ಪ್ರಕಾರ ಯುದ್ಧ ನಿಲ್ಲಿಸಿ ಎಲ್ಲರ ಹಿತಾಸಕ್ತಿಗೆ ಸರಿ ಹೊಂದೋ ಹಾಗೆ ಒಂದು ಒಪ್ಪಂದ ಮಾಡಿಕೊಳ್ಳೋಕೆ ಟ್ರಂಪ್ ಬಹಳ ಸಿನ್ಸಿಯರ್ ಆಗಿ ಎಫರ್ಟ್ ಹಾಕ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಪುಟಿನ್ ಜೊತೆ ಮಾತುಕತೆ ನಡೆಸೋಕು ಮುನ್ನ ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಝೆಲೆನ್ಸ್ಕಿ ಸೇರಿದ ಹಾಗೆ ಯುರೋಪಿಯನ್ ನಾಯಕರೊಂದಿಗೂ ಮಾತುಕತೆ ನಡೆಸಿದ್ದಾರೆ. ಇದರಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್, ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್, ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ಇದ್ರು. ಈ ವೇಳೆ ನಾಯಕರು ಯಾವುದೇ ಕಾರಣಕ್ಕೂ ಗಡಿ ಬದಲಾಗಬಾರದು, ಯುಕ್ರೇನ್ಗೆ ಸೆಕ್ಯೂರಿಟಿ ಗ್ಯಾರಂಟಿ ಕೊಡಬೇಕು,
ಯುಕ್ರೇನ್ ಒಪ್ಪಿಗೆ ಇಲ್ಲದೆ ಜಾಗಗಳ ವಿನಿಮಯ ಆಗಬಾರದು ಅಂತ ಟ್ರಂಪ್ಗೆ ಹೇಳಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇನ್ನು ಈ ಮಾತುಕತೆ ಅದೆಷ್ಟು ಪ್ರಾಮುಖ್ಯತೆ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಅಲಾಸ್ಕಾದಾದ್ಯಂತ ಇರೋ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ಸ್ ಎಲ್ಲ ಸೇರಿ ಈ ಮೀಟಿಂಗ್ ವೇಳೆ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಶಾಂತಿಯ ಸ್ಪರ್ಶ ಆಗಲಿ ಅಂತ ಕಳೆದ 3 ದಿನಗಳಿಂದ ಪ್ರೇಯರ್ ಎಲ್ಲ ಮಾಡ್ತಾ ಇದ್ದಾರೆ. ಯುದ್ಧ ಕೊನೆಯಾಗೋಕೆ ಇಷ್ಟೆಲ್ಲ ಹರಸಾಹಸ ಆಗ್ತಿದ್ರೆ ಯುಕ್ರೇನ್ ರಷ್ಯಾ ಮೇಲೆ ಡ್ರೋನ್ ದಾಳಿ ಮಾಡಿದೆ. ಪರಿಣಾಮ 16 ಜನ ಗಂಭೀರ ಗಾಯಗೊಂಡಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ ಮತ್ತು ರೋಸ್ಟೋವ್ ಆನ್ ಡಾನ್ ಸಿಟಿಗಳ ಮೇಲೆ ಈ ದಾಳಿ ನಡೆದಿದೆ. ರಷ್ಯಾನೇ ಈ ದಾಳಿ ಬಗ್ಗೆ ಮಾಹಿತಿ ಕೊಟ್ಟಿದೆ. ಆದರೆ ಯುಕ್ರೇನ್ ಈ ದಾಳಿಗಳ ಕುರಿತು ಯಾವುದೇ ಸ್ಟೇಟ್ಮೆಂಟ್ ಇನ್ನೂ ಕೊಟ್ಟಿಲ್ಲ. ಏನೋ ಪಾಕಿಗಳಿಗೆ ಸ್ವಾತಂತ್ರ್ಯ ಸಿಕ್ಕ ದಿನ ಕೂಡ ನೆಮ್ಮದಿ ಇಲ್ಲ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಟಿಟಿಪಿ ಬಂಡುಕೋರರು ಆಗಸ್ಟ್ 14ನೇ ತಾರೀಕು ಸುಮಾರು 13 ಕಡೆ ದಾಳಿ ಮಾಡಿದ್ದಾರೆ. ಪರಿಣಾಮ ಕನಿಷ್ಠ 6 ಪೊಲೀಸರು ಪ್ರಾಣ ಕಳ್ಕೊಂಡಿದ್ದಾರೆ. 9ಕ್ಕೂ ಅಧಿಕ ಪೊಲೀಸರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದ 7 ಜಿಲ್ಲೆಗಳಲ್ಲಿ ಈ ದಾಳಿ ಮಾಡಲಾಗಿದೆ. ಪೊಲೀಸ್ ಸ್ಟೇಷನ್ಸ್, ಚೆಕ್ ಪೋಸ್ಟ್ಗಳು, ಗಸ್ತು ವಾಹನಗಳನ್ನು ಗುರಿಯಾಗಿಸಿ ಬಂದೂಕು, ರಾಕೆಟ್ ಆಧಾರಿತ ಗ್ರೆನೇಡ್ ಲಾಂಚರ್ಗಳಿಂದ ಟಿಟಿಪಿಗಳು ಈ ದಾಳಿಗಳನ್ನು ನಡೆಸಿದ್ದಾರೆ. ಏನೋ ಇದೇ ಪಾಕಿಸ್ತಾನದ ಇನ್ನೊಂದು ಹಣೆ ಬರಹ ನೋಡಿ. ಭಾರತಕ್ಕೆ ತನ್ನ ಸರಕುಗಳನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮೂಲಕ ಕದ್ದು ಕಳಿಸೋಕೆ ಹೋಗಿ ಮತ್ತೆ ಭಾರತದ ಕೈಯಲ್ಲಿ ಸಿಕ್ಕಾಕೊಂಡಿದೆ. ಸುಮಾರು 1.6 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 1311 ಟನ್ ಕಲ್ಲುಪ್ಪನ್ನ ವಶಕ್ಕೆ ಪಡೆಯಲಾಗಿದೆ. ಕಲ್ಲುಪ್ಪು ಕಳಿಸಕ್ಕೆ ಪ್ಲಾನ್ ಮಾಡಿದ್ರು ಇಂಡಿಯಾಗೆ. ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳು ಸುಮಾರು 47 ಕಂಟೈನರ್ಗಳನ್ನು ಮುಂದ್ರಾ ಮತ್ತು ಕಾಂಡ್ಲಾ ಬಂದರುಗಳಲ್ಲಿ ಸೀಸ್ ಮಾಡಿದ್ದಾರೆ. ಅಂದಹಾಗೆ ಪಹಲ್ಗಾಮ್ ಉಗ್ರ ದಾಳಿಯಾದ ನಂತರ ಭಾರತ ಪಾಕ್ ಜೊತೆ ನೇರ ಮತ್ತು ಪರೋಕ್ಷ ವ್ಯಾಪಾರವನ್ನ ಬಂದ್ ಮಾಡಿತ್ತು. ಆದರೆ ಈ ಪಾಕ್ ಮಾತ್ರ ಕಳ್ಳಾಟದಿಂದ ಭಾರತಕ್ಕೆ ಏನಾದರೂ ಈ ಉಪ್ಪು ಮತ್ತೊಂದು ಸಣ್ಣ ಪುಟ್ಟ ವಸ್ತುಗಳನ್ನು ಮಾರಕ್ಕೆ ಪ್ಲಾನ್ ಮಾಡಿ ಸಿಕ್ಕಾಕೊಳ್ತಾ ಇದೆ. ಇದೇ ಮೊದಲ ಬಾರಿಯಲ್ಲ, ಜೂನ್ನಲ್ಲೂ ಕೂಡ 9 ಕೋಟಿ ರೂಪಾಯಿ ಮೌಲ್ಯದ ಸರಕನ್ನ ಸೀಸ್ ಮಾಡಲಾಗಿತ್ತು. ಅನೇಕ ಸಲ ಚಿನ್ನ, ಹೊಗೆಬತ್ತಿ, ಪಟಾಕಿಗಳು, ತಂಬಾಕಿನ ಉತ್ಪನ್ನ, ಫೇಕ್ ಕರೆನ್ಸಿ, ಮಾದಕ ವಸ್ತುಗಳನ್ನ ಕೂಡ DRI ಸೀಸ್ ಮಾಡಿತ್ತು. ಈಗ ಮತ್ತೆ ಪಾಕ್ ಕಲ್ಲುಪ್ಪು ಮಾರಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾರೆ. ಪಹಲ್ಗಾಮ್ ಉಗ್ರ ದಾಳಿಗೂ ಮುನ್ನ ಪಾಕ್ನ ಫೀಲ್ಡ್ ಮಾರ್ಷಲ್ ಮುನೀರಾ ದ್ವಿರಾಷ್ಟ್ರ ಸಿದ್ಧಾಂತದ ಬಗ್ಗೆ ಮಾತನಾಡಿದ. ಹಿಂದೂ ಮುಸ್ಲಿಂ ಬೇರೆ ಬೇರೆ, ನಮ್ಮ ಸಂಪ್ರದಾಯ ಮತ್ತು ಹಿಂದೂಗಳ ಕಲ್ಚರ್ ಬೇರೆ ಅಂತ ಭಾಷಣ ಮಾಡಿದ್ದ. ಇದಕ್ಕೀಗ ಪಾಕ್ನ ರಬ್ಬರ್ ಸ್ಟ್ಯಾಂಪ್ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ ಧ್ವನಿಗೂಡಿಸಿದ್ದಾರೆ. ಪಾಕ್ನ ಸ್ವಾತಂತ್ರ್ಯ ದಿನ ಉದ್ದೇಶಿಸಿ ಮಾತನಾಡಿದ ಶರೀಫ್, ನಾವು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತೀವಿ. ಅದು ಕೇವಲ ಸೇನೆಯ ಗೆಲುವಾಗಿರಲಿಲ್ಲ, ನಮ್ಮ ತಾಯ್ನಾಡಿನ ಅಡಿಪಾಯದ ದ್ವಿರಾಷ್ಟ್ರ ಸಿದ್ಧಾಂತದ 2 ನೇಷನ್ ಥಿಯರಿಯ ವಿಜಯವಾಗಿತ್ತು ಅಂತ ಹೇಳಿದ್ದಾರೆ. ಜೊತೆಗೆ ಈ ಶರೀಫ ಇತ್ತೀಚೆಗೆ ನಡೆದ ಭಾರತ ಮತ್ತು ಪಾಕ್ ನಡುವಿನ ಸಂಘರ್ಷದ ಬಗ್ಗೆ ಕೂಡ ಬಡಾಯಿ ಕೊಚ್ಚಿಕೊಂಡಿದ್ದಾನೆ. ಈ ಸಂಘರ್ಷವನ್ನ ಸತ್ಯಕ್ಕಾಗಿ ನಡೆದ ಯುದ್ಧ ಅಂತ ಕರೆದಿದ್ದಾರೆ ಪಾಕ್ ಪ್ರೈಮ್ ಮಿನಿಸ್ಟರ್. ಭಾರತ ಶುರು ಮಾಡಿದ ಯುದ್ಧದಲ್ಲಿ ಪಾಕಿಸ್ತಾನ ಐತಿಹಾಸಿಕ ಗೆಲುವನ್ನ ಕಾಣಿತು. ಶತ್ರುಗಳು ನಮ್ಮ ಮುಂದೆ ಮಂಡಿಯೂರೋ ಹಾಗಾಯಿತು. ಇದು ಪಾಕಿಸ್ತಾನದ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತ್ವ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸ್ಕೊಡ್ತು. ಇದರಿಂದ ಪಾಕಿಸ್ತಾನದಲ್ಲಿ ನೈತಿಕತೆ ಮತ್ತು ದೇಶಭಕ್ತಿ ಹೆಚ್ಚಾಯಿತು ಅಂತ ಹೇಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಫೀಲ್ಡ್ ಮಾರ್ಷಲ್ ಅಸೈಮ್ ಮುನೀರ್ ಸೇರಿದ ಹಾಗೆ ಪಾಕ್ ನಾಯಕರು ಭಾರತದ ಮೇಲೆ ತೋರಿಸ್ತಾ ಇರೋ ಯುದ್ಧೋತ್ಸಾಹಕ್ಕೆ ಭಾರತ ಮತ್ತೆ ವಾರ್ನಿಂಗ್ ಕೊಟ್ಟಿದೆ. ನಾವು ಪಾಕ್ ನಾಯಕರ ಸ್ಟೇಟ್ಮೆಂಟ್ ನೋಡ್ತಾ ಇದ್ದೀವಿ. ತಮ್ಮ ವೈಫಲ್ಯವನ್ನು ಮುಚ್ಚಾಕೋಕೆ ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡೋದು ಅವರ ಹುಟ್ಟುಗುಣ. ಹುಚ್ಚರಂತೆ ಇಂಥ ಹೇಳಿಕೆ ಕೊಡೋದನ್ನ ಬಿಡಿ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲೇ ಸಾಕಷ್ಟು ಏಟ್ ತಿಂದಿದ್ದೀರಾ. ಬರೀ ಇಂಥ ಹೇಳಿಕೆ ಕೊಡ್ತಾ ದುಸ್ಸಾಹಸ ಮಾಡಿದ್ರೆ ಮತ್ತೆ ಅದೇ ರೀತಿ ಏಟ್ ಕೊಡ್ತೀವಿ ಅಂತ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಪಾಕಿಸ್ತಾನ ತನ್ನ ನೆರೆಯ ರಾಷ್ಟ್ರ ಅಫ್ಘಾನಿಸ್ತಾನದಲ್ಲಿ ಕಿತಾಪತಿ ಮಾಡಿರುವುದು ಗೊತ್ತಾಗಿದೆ. ತನ್ನ ಸ್ವಾತಂತ್ರ್ಯ ದಿನವಾದ ಆಗಸ್ಟ್ 14ನೇ ತಾರೀಕು ಅಫ್ಘಾನಿಸ್ತಾನದ ನೂರಿಸ್ತಾನ್ ಅನ್ನೋ ಕಡೆ ಡ್ರೋನ್ ದಾಳಿ ಮಾಡಿದೆ. ಇದನ್ನು ಖುದ್ದು ಅಲ್ಲಿನ ಮಾಜಿ ಅಧ್ಯಕ್ಷ ಹಮೀದ್ ಕರ್ಜಾಯ್ ಹೇಳಿದ್ದಾರೆ. ಪಾಕ್ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಸಾರ್ವಭೌಮತ್ವವನ್ನು ಗೌರವಿಸಬೇಕು ಮತ್ತು ಅಂತಾರಾಷ್ಟ್ರೀಯ ಕಾನೂನಿಗೆ ಕಮಿಟ್ ಆಗಿರಬೇಕು ಅಂತ ಹೇಳಿದ್ದಾರೆ. ಈ ದಾಳಿಯ ಪರಿಣಾಮಗಳ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು. ಮತ್ತೊಂದು ಕಡೆ ಅಫ್ಘಾನ್ನ ರೂಲ್ ಮಾಡ್ತಿರೋ ತಾಲಿಬಾನಿಗಳು ಹಾಗೆಯೇ ಪಾಕ್ ಸರ್ಕಾರ ಈ ದಾಳಿ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ ಇನ್ನೂ ಕೊಟ್ಟಿಲ್ಲ. ಜಗತ್ತಿನ ಸೋಕಾಲ್ಡ್ ಶಾಂತಿ ಧೂರ್ತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೆ ಭಾರತ ಪಾಕ್ ಸಂಘರ್ಷದ ವಿಚಾರದಲ್ಲಿ ಮೂಗು ತೂರಿಸಿದ್ದಾರೆ. ತಮ್ಮದು ಎಲುಬಿಲ್ಲದ ನಾಲಗೆ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ. ನಾನೇ ಸಂಘರ್ಷ ನಿಲ್ಲಿಸಿದ್ದು, ಇಲ್ಲ ಅಂದ್ರೆ ಅವರು ತುಂಬಾ ಹೊಡೆದಾಡ್ತಿದ್ರು, ನಾನಿಲ್ಲ ಅಂದ್ರೆ ಅಣು ಯುದ್ಧ ಆಗ್ಬಿಡ್ತಿತ್ತು ಅಂತ ಮತ್ತೊಮ್ಮೆ ಏನೂ ಅನ್ಸಲ್ಲ ಇವರಿಗೆ. ಭಾರತ ಎಷ್ಟು ಸಲ ನಿರಾಕರಿಸಿದ್ರು ಕೂಡ ಮತ್ತೆ ಅದನ್ನೇ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಉದ್ವಿಗ್ನ ಸಂಬಂಧಗಳ ನಡುವೆ ಕೂಡ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಅಮೆರಿಕ ಕಡೆಯಿಂದ ವಿಶಸ್ ಬಂದಿದೆ. ಇಂಡೋ ಪ್ಯಾಸಿಫಿಕ್ ಪ್ರದೇಶದಲ್ಲಿ ಭಾರತ ಮತ್ತು ಅಮೆರಿಕ ಒಂದೇ ಗುರಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಪಾರ್ಟ್ನರ್ಶಿಪ್ ಹೊಂದಿದ್ದೀವಿ. ಅಮೆರಿಕ ಪರವಾಗಿ ಎಲ್ಲ ಭಾರತೀಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಅಂತ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ನೇಪಾಳದ ವಿದೇಶಾಂಗ ಸಚಿವೆ ಅರ್ಜು ರಾನಾ ಡೆಯುಬಾ ಕೂಡ ಶುಭ ಕೋರಿದ್ದಾರೆ.
ಹಾಗೆ ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷ ಇಬ್ರಾಹಿಂ ಮಹಮ್ಮದ್ ಸೋಲಿ ಕೂಡ ವಿಶ್ ಮಾಡಿದ್ದಾರೆ. ಜಗತ್ತಿನ ಹಲವು ರಾಷ್ಟ್ರಗಳ ನಾಯಕರು ಈ ರೀತಿ ವಿಶ್ ಮಾಡಿದ್ದಾರೆ. ಟ್ಯಾರಿಫ್ನಿಂದ ಅಮೆರಿಕ ಭಾರತ ನಡುವಿನ ಉದ್ವಿಗ್ನತೆ ಹೆಚ್ಚಾಗ್ತಾನೆ ಇದೆ. ಈ ಸಂದರ್ಭದಲ್ಲಿ ಅಲಾಸ್ಕಾದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ಪುಟಿನ್ ಕೂಡ ಮಾತುಕತೆಗೆ ಮುಂದಾಗಿದ್ದಾರೆ. ಈ ನಡುವೆ ಚೀನಾ ಕಡೆಯಿಂದ ಭಾರತಕ್ಕೊಂದು ಸಂದೇಶ ಬಂದಿದೆ. ಭಾರತ ಜೊತೆಗಿನ ಮನಸ್ತಾಪವನ್ನ ಬಗೆಹರಿಸಿಕೊಂಡು ಸಹಯೋಗ ವೃದ್ಧಿಸೋಕೆ ಚೀನಾ ಕಮಿಟ್ ಆಗಿದೆ ಅಂತ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್ ಹೇಳಿದ್ದಾರೆ. ಇನ್ನೊಂದು ಕಡೆ ಯುರೋಪಿಯನ್ ಕಂಟ್ರಿ ಸರ್ಬಿಯಾದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಸರ್ಕಾರ ವಿರೋಧಿ ಪ್ರತಿಭಟನೆ ಜೋರಾಗಿದೆ. ಇದೀಗ ಪ್ರತಿಭಟನಾಕಾರರ ಮಧ್ಯೆ ಘರ್ಷಣೆ ಉಂಟಾಗಿದೆ. ಪರಿಣಾಮ 42 ಪೊಲೀಸರು ಸೇರಿದ ಹಾಗೆ ಹಲವರು ಗಾಯಗೊಂಡಿದ್ದಾರೆ. ಸರ್ಕಾರದ ಪರ ಮತ್ತು ವಿರೋಧಿ ಗುಂಪುಗಳ ನಡುವೆ ಬಡಿದಾಟ ಆಗಿದೆ. ಕಲ್ಲು, ಬಾಟಲಿ, ಪಟಾಕಿ ಎಲ್ಲ ಹಾರಿಸಿಕೊಂಡಿದ್ದಾರೆ ಒಬ್ಬರ ಮೇಲೊಬ್ರು. ಕಳೆದ ನವೆಂಬರ್ನಲ್ಲಿ ಸರ್ಬಿಯಾದ ನೋವಿಸಾಡ್ ಅನ್ನೋ ಕಡೆ ರೈಲ್ವೆ ಸ್ಟೇಷನ್ ಮೇಲ್ಚಾವಣಿ ಕುಸಿದು 16 ಜನ ಪ್ರಾಣ ಕಳ್ಕೊಂಡಿದ್ರು. ಈ ಘಟನೆ ಬಗ್ಗೆ ತನಿಖೆ ನಡೆಸಬೇಕು ಮತ್ತು ಭ್ರಷ್ಟಾಚಾರ ನಿಲ್ಲಿಸಬೇಕು ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಶುರುವಾಯಿತು. ಹಾಗೆ ಸರ್ಬಿಯಾ ಅಧ್ಯಕ್ಷ ಅಲೆಕ್ಸಾಂಡರ್ ವ್ಯೂಸಿಕ್ ರಾಜೀನಾಮೆ ಕೊಡಬೇಕು, ಶೀಘ್ರ ಚುನಾವಣೆ ನಡೆಸಬೇಕು ಅಂತ ಕೂಡ ನಿರಂತರವಾಗಿ ಸುಮಾರು 9 ತಿಂಗಳುಗಳಿಂದ ಪ್ರತಿಭಟನೆ ಆಗ್ತಾ ಇದೆ. ಈಗ ಪ್ರತಿಭಟನಾಕಾರರ ನಡುವೆನೆ ಸಂಘರ್ಷ ಆಗಿ ಹಿಂಸೆ ನಡೆದಿದೆ. ಇನ್ನು ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿಯನ್ನ ಕಂಟಿನ್ಯೂ ಮಾಡಿದೆ. ಹೊಸ ದಾಳಿಯಲ್ಲಿ ಕನಿಷ್ಠ 32 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ಹಮಾಸ್ ಆಡಳಿತ ಹೇಳಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.